ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ತುಂಬಾ ದಿನದಿಂದ ನಾವು ಸಿಗಂದೂರು ಬ್ರಿಡ್ಜ್ ಯಾವಾಗ ಉದ್ಘಾಟನೆ ಆಗುತ್ತೆ ಅಂತ ಕಾಯ್ತಾ ಇದ್ವಿ ವೀಕ್ಷಕರೇ. ಅಂದ್ರೆ ತುಂಬಾ ಜನ ಯಾರ್ಯಾರು ನಮ್ಮ ಸಿಗಂದೂರು ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇರ್ತಿರೋ ಅವರೆಲ್ಲ ಇದನ್ನ ವೆಯ್ಟ್ ಮಾಡ್ತಾ ಇದ್ರು ವೀಕ್ಷಕರೇ. ಈಗ ಪ್ರತಿಯೊಬ್ಬರು ಇಲ್ಲಿ ತನಕ ನಾವು ಲಾಂಚ್ನ ಅಂದ್ರೆ ಸಿಗಂದೂರು ಬ್ರಿಡ್ಜ್ ಕ್ರಾಸ್ ಶರಾವತಿ ಹಿನ್ನೀರ್ ಇದೆಯಲ್ಲ, ಬ್ಯಾಕ್ ವಾಟರ್ ಅಲ್ಲಿ ನಾವು ಈಗ ಶಿವಮೊಗ್ಗಕ್ಕೆ ಬರಬೇಕು ಅಂದ್ರೆ ಶಿವಮೊಗ್ಗದಿಂದ ಇದಕ್ಕೆ ಹೋಗ್ಬೇಕು, ಸಿಗಂದೂರಿಗೆ ಹೋಗ್ಬೇಕು ಅಂದ್ರೆ ಸಾಗರದಿಂದ ಸಿಗಂದೂರಿಗೆ ಹೋಗ್ಬೇಕು. ಅದು ಜೋಗ್ ಫಾಲ್ಸಿಗೆ ಹೋಗಿದ್ರೆ ಜೋಗ್ ಫಾಲ್ಸಿಂದ ಸಾಗರ್ ಬಂದು ಸಾಗರಿಂದ ಸಿಗಂದೂರಿಗೆ ಬರಬೇಕು ಅಂದ್ರೆ ನೀವೆಲ್ಲ ಟೈಮು ಲಾಂಚ್ಗೆ ವೆಯ್ಟ್ ಮಾಡಿಕೊಂಡು ಆ ಲಾಂಚಲ್ಲಿ ನೀವು ಬಂದ್ಬಿಟ್ಟು ಸಿಗಂದೂರಿಗೆ ಬಂದು ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರನ್ನ ದರ್ಶನ ಮಾಡ್ತಿದ್ರಿ ವೀಕ್ಷಕರೇ. ಈಗ ಒಂದು ಸುವರ್ಣ ಅವಕಾಶ, ಅಂದ್ರೆ ಈಗ ಎಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಟ್ರಾವೆಲ್ ಲವರ್ಸ್ ಆಗಲಿ ಅಥವಾ ನಮ್ಮ ಎಲ್ಲ ಯಾರ್ಯಾರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಈಗ ಕೊಡಚಾದ್ರಿಗಾಗಲಿ, ಕೊಲ್ಲೂರಿಗಾಗಲಿ, ಸಿಗಂದೂರಿಗಾಗಲಿ, ಯಾಣಗಾಗಲಿ, ಯಾರ್ಯಾರೆಲ್ಲ ನೀವೆಲ್ಲ ಪ್ಲೇಸ್ಗಳನ್ನೆಲ್ಲ ನೋಡಬೇಕು ಅಂತಿದ್ರೆ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ವೀಕ್ಷಕರೇ. ಇನ್ನೇನು ಸೂನ್ ಅಂದ್ರೆ ಆಗಸ್ಟ್ ಅಂದ್ರೆ ಜುಲೈ ಲಾಸ್ಟು ಅಥವಾ ಆಗಸ್ಟ್ ಫಸ್ಟ್ ವೀಕ್ ಒಳಗೆ ನಿಮಗೆ ಈ ಸಿಗಂದೂರು ಕೇಬಲ್ ಬ್ರಿಡ್ಜು 2.1 ಕಿಲೋಮೀಟರ್ ಕೇಬಲ್ ಬ್ರಿಡ್ಜ್ ವೀಕ್ಷಕರೇ, ಅದು ನಿಮಗೆ ಉದ್ಘಾಟನೆ ಲಾಂಚು ಆಗುತ್ತೆ ವೀಕ್ಷಕರೇ. ನೀವು ಆಗಸ್ಟ್ ಇಂದನ ಅದನ್ನ ಬಳಸಬಹುದು ವೀಕ್ಷಕರೇ. ಅಂದ್ರೆ ಈಗ ಲೋಡ್ ಟೆಸ್ಟ್ ಅಂದ್ರೆ ಲಾಸ್ಟ್ ವೀಕ್ ಒಂದು ಲೋಡ್ ಟೆಸ್ಟ್ ಮಾಡಿದ್ದಾರೆ, ಆ ಲೋಡ್ ಟೆಸ್ಟ್ ಫುಲ್ ಪಾಸ್ ಆಗಿದೆ ಅಂತ ವೀಕ್ಷಕರೇ. ಇನ್ನೊಂದು ಲೋಡ್ ಟೆಸ್ಟ್ ನ ಅವರು ನೆಕ್ಸ್ಟ್ ವೀಕ್ ಮಾಡ್ತಾರೆ. ಅಂದ್ರೆ ಆ ಬ್ರಿಡ್ಜ್ ಮೇಲೆ ತುಂಬಾ ಹೆವಿ ಲಾರಿಲಿ ಕಲ್ಲುಗಳು ತುಂಬಿಕೊಂಡಿರೋ ಅಂತ 1 ಕಿಲೋ ಅಂದ್ರೆ ಎಷ್ಟೆಷ್ಟು ಟನ್ಗಳನ್ನ ಅಲ್ಲಿ ಲಾರಿಗಳನ್ನ 10 ಲಾರಿಗಳನ್ನ ನಿಲ್ಸ್ಕೊಂಡ್ಬಿಟ್ಟು ಅವರು ಬ್ರಿಡ್ಜ್ ಮೇಲೆ ಟೆಸ್ಟ್ ಮಾಡ್ತಾರೆ. ಈಗ ನಾರ್ಮಲ್ ಬ್ರಿಡ್ಜ್ ಮೇಲೆ ಟೆಸ್ಟ್ ಮಾಡಿದ್ದಾರೆ, ಮತ್ತೆ ಮುಂದೆ ಕೇಬಲ್ ಬ್ರಿಡ್ಜ್ ಅಂದ್ರೆ ಸ್ವಲ್ಪ ನಾರ್ಮಲ್ ಬ್ರಿಡ್ಜ್ ಮಾಡಿದ್ದಾರೆ, ಸ್ವಲ್ಪ ಮುಂದೆ ಎಲ್ಲ ಕೇಬಲ್ ಬ್ರಿಡ್ಜ್ ಅಂದ್ರೆ ಲೆಫ್ಟ್ ಮತ್ತೆ ಫುಲ್ ರೈಟ್ಸ್ ಎರಡು ಸೈಡ್ ಕೇಬಲ್ ಇಂದವ ಆ ಬ್ರಿಡ್ಜ್ ನ ಕಂಟ್ರೋಲ್ ಮಾಡಿರೋದು. ಅದ್ರ ಮೇಲೆ ಅವರು ಹೆವಿ ಲಾರಿಗಳನ್ನೆಲ್ಲ ನಿಲ್ಲಿಸಿ ಅವರು ಲೋಡ್ ಟೆಸ್ಟ್ ನ ಮಾಡ್ತಾರೆ ವೀಕ್ಷಕರೇ. ಆ ಲೋಡ್ ಟೆಸ್ಟ್ ಗಳಲ್ಲಿ ಒಂದು ಲೋಡ್ ಟೆಸ್ಟ್ ಈಗ ನಾರ್ಮಲ್ ಬ್ರಿಡ್ಜ್ ಮೇಲೆ ಹೆವಿ ಲಾರಿಗಳ ಮೇಲೆ ಲೋಡೆಡ್ ಲಾರಿಗಳು ನಿಲ್ಲಿಸ್ಬಿಟ್ಟು ಟೆಸ್ಟ್ ಮಾಡಿದ್ದಾರೆ ವೀಕ್ಷಕರೇ. ಅದು ಸಕ್ಸಸ್ಫುಲಿ ಪಾಸ್ ಆಗಿದೆ. ಈಗ ಅದು ಕಂಪ್ಲೀಟ್ ಆಗಿ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಲೋಡ್ ಟೆಸ್ಟ್ ನೆಕ್ಸ್ಟ್ 15 ಡೇಸ್ ಒಳಗಡೆ ಇನ್ನೊಂದು ಲೋಡ್ ಟೆಸ್ಟ್ ಕಂಪ್ಲೀಟ್ ಆಗಿ ನಮಗೆ ಸುಲಭವಾಗಿ ಓಡಾಡಕ್ಕೆ ಅದೊಂದು ಸುವರ್ಣ ಅವಕಾಶ ಪ್ರತಿಯೊಬ್ಬರಿಗೂ ಸಿಕ್ಕಿದೆ ವೀಕ್ಷಕರೇ. ಏನಕ್ಕೆ ಅಂದ್ರೆ ತುಂಬಾ ಜನಗಳು ಈಗ ಹೆವಿ ಲಾರಿಗಳಾಗ್ಲಿ ಹೆವಿ ಇದಾಗ್ಲಿ ಅವರು ತುಂಬಾನೇ ಸುತ್ತು ಬರಬೇಕಾಗಿತ್ತು, ಡೈರೆಕ್ಟ್ ಆಗಿ ಸಿಗಂದೂರಿಗೆ ಬರಬೇಕಾಗಿ ಬರೀ ನಾರ್ಮಲ್ ಬಸ್ಗಳು, ವ್ಯಾನ್ಗಳು, ಟೂರಿಸ್ಟ್ ಪೀಪಲ್ಗಳು ಲಾಂಚ್ಗಳಲ್ಲಿ ಬಂದ್ಬಿಟ್ಟು ನೀವು ಸಿಗಂದೂರಿಗೆ ಬಂದು ಆ ಕಡೆಯಿಂದ ಬೇರೆ ಬೇರೆ ಪ್ಲೇಸಸ್ಗಳಿಗೆಲ್ಲ ಹೋಗ್ಬೇಕಾಗಿತ್ತು. ಈಗ ನೀವು ಎಲ್ಲಿಂದ ನೀವು ಶಿವಮೊಗ್ಗದಿಂದ ಏನಾದ್ರು ತುಂಬಾ ಜನ ಸಿಗಂದೂರಿಗೆ ಬರೋರು ಹೆವಿ ಲಾರಿಗಳು ಏನೇನೋರು ಇರೋರು ಅಂತಾರೆ, ಹೆವಿ ಲಾರಿಗಳು ಇರೋರು ಏನ್ ಮಾಡೋರು ಆ ಕಡೆ ಸಿದ್ದಾಪುರ ಆ ಸೈಡಿಂದ ರೂಟಿಗೆ ಬಂದ್ಬಿಟ್ಟು ಮತ್ತೆ ಹಂಗೆ ಬಂದು ಸುತ್ತಕೊಂಡು ಬರಬೇಕಾಗಿತ್ತು. ಈಗ ಸುತ್ತಕೊಂಡು ಬರೋ ಅವಕಾಶ ಇಲ್ಲ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಈಗ ನೀವು ಆ ಬ್ರಿಡ್ಜ್ ಸಕಲಾಗಿ ಮಾಡಿದ್ದಾರೆ. 2.1 ಕಿಲೋಮೀಟರ್ 423 ಕ್ರೋರ್ ಪ್ರಾಜೆಕ್ಟ್ ವೀಕ್ಷಕರೇ. ಆ ಪ್ರಾಜೆಕ್ಟ್ ಅಲ್ಲಿ 2.1 ಕಿಲೋಮೀಟರ್ ಸ್ವಲ್ಪ ಕೇಬಲ್ ಬ್ರಿಡ್ಜ್ ಅಂಡ್ ಫುಲ್ ನಾರ್ಮಲ್ ಬ್ರಿಡ್ಜ್ ಆ ತರ ಫುಲ್ ಬ್ರಿಡ್ಜ್ ಮಾಡಿಬಿಟ್ಟು 2.1 ಕಿಲೋಮೀಟರ್ ಇದು ಮಾಡಿದ್ರೆ ಅದು 6 ಮೀಟರ್ ಅಗಲ ಇದೆ ವೀಕ್ಷಕರೇ. ಮತ್ತೆ ನಿಮಗೆ ಎರಡು ಸೈಡ್ ವಾಕಿಂಗ್ ಪಾತ್ ತರ ಕೊಟ್ಟಿದ್ದಾರೆ, ನೀವು ಬ್ರಿಡ್ಜ್ ಮೇಲೆ ವಾಕ್ ಮಾಡಬಹುದು ಕ್ಲೀನ್ ಆಗಿ. ನೀವು ಅದು ಶರಾವತಿ ಬ್ಯಾಕ್ ವಾಟರ್ ಕೂಡ ನೋಡಬಹುದು. ಒಂಥರ ಪ್ರವಾಸೋದ್ಯಮ, ನೀವು ಟ್ರಿಪ್ ಹೋದವರಿಗೆ ಅಲ್ಲೇ ಕಾರ್ಗಳು ನಿಲ್ಸ್ಕೊಂಡು ಆ ಬ್ಯಾಕ್ ವಾಟರ್ ಹಿನ್ನೀರ್ದು ಫೋಟೋ ಶೂಟ್ಗಳಿಗೆಲ್ಲ ಚೆನ್ನಾಗಿರುತ್ತೆ. ಬಟ್ ಲಾಂಚ್ ಆಗಿದ್ರೆ ಒಂಥರ ನೀವು ಫೀಲೇ ಒಂಥರ ಡಿಫ್ರೆಂಟ್ ಆಗಿರ್ತಿತ್ತು. ಆಕ್ಚುಲಿ ಆ ಲಾಂಚ್ ಅಲ್ಲಿ ಟ್ರಾವೆಲ್ ಮಾಡೋದೇ ಒಂಥರ ಒಂದು 15 ಮಿನಿಟ್ಸ್ ಟ್ರಾವೆಲ್ ಮಾಡೋದಿದೆಯಲ್ಲ, ಅದೇ ಒಂಥರ ತುಂಬಾ ರೋಮಾಂಚನವಾಗಿತ್ತು ಆಕ್ಚುಲಿ. ಅದ್ರೊಳಗೆ ಬಸ್ಸಲ್ಲಿ ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಅದ್ರೊಳಗಡೆ ಲಾಂಚ್ ಒಳಗಡೆನೆ ಸಖತ್ತಾಗಿತ್ತು. ಬಟ್ ಲಾಂಚ್ನ ಏನಾದ್ರು ರದ್ದು ಮಾಡ್ತಾ ಇದ್ದಾರಾ? ಲಾಂಚ್ನ ಅವರು ರದ್ದು ಮಾಡ್ತಾ ಇಲ್ಲ ವೀಕ್ಷಕರೇ. ಅದನ್ನೇ ಪ್ರವಾಸೋದ್ಯಮಿಯಾಗಿ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ನೀವೇನಾದ್ರೂ ಇನ್ಸೈಡ್ ವಾಟರ್ ಒಳಗಡೆನೆ ನೀವು ಸ್ವಲ್ಪ ಹೊತ್ತು ಒಂದು 30 ಮಿನಿಟ್ಸ್ 50 ಮಿನಿಟ್ಸ್ 1 ಅವರ್ ನೀವು ಅದ್ರೊಳಗಡೆನೆ ಒಂಥರ ಲಾಂಚ್ಗಳನ್ನೆಲ್ಲ ಓಡಾಡಿಸಿ ನಿಮ್ಮನ್ನ ಅದೇ ಬೇರೆ ಆ ಸೈಡಿಗೆ ಬಿಡೋದು ಅಥವಾ ಫುಲ್ ಒಳಗೆ ವಾಟರ್ ಆಕ್ಟಿವಿಟೀಸ್ ತುಂಬಾನೇ ಆ ಥರ ಪ್ಲಾನ್ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ ಅಂತ ವೀಕ್ಷಕರೇ. ಅಲ್ಲೇ ಪ್ರವಾಸೋದ್ಯಮನ ಕ್ರಿಯೇಟ್ ಮಾಡಿ ಆ ಲಾಂಚನ್ನು ಯೂಸ್ ಮಾಡ್ಕೊಳ್ಳೋ ಥರ ಒಂದು ಯೋಜನೆ ತರ ಅಂತ ಇದ್ದಾರೆ. ಅದು ಎಷ್ಟು ಸಕ್ಸಸ್ ಆಗುತ್ತಾ ಗೊತ್ತಿಲ್ಲ. ಆ ಥರ ತಂದ್ರೆ ತುಂಬಾನೇ ಒಳ್ಳೇದು. ಏನಕ್ಕೆ ಅಂದ್ರೆ ತುಂಬಾ ಜನ ಪ್ರವಾಸಿಗರು ಇಷ್ಟಪಡದೆ ಅಂತದ್ನ ನೀವು ಲಾಂಚಲ್ಲಿ ನಾರ್ಮಲ್ ಡ್ರೈವ್ ಮಾಡ್ಕೊಂಡು ಹೋಗೋಕ್ಕಿಂತ ಲಾಂಚಲ್ಲಿ ವಾಟರ್ ಒಳಗಡೆಗೆ ಅದನ್ನ ಫೀಲ್ ಮಾಡಿಕೊಂಡು ಅದೆಲ್ಲ ಫೋಟೋ ಶೂಟ್ ತಗೊಂಡು ಅದೇನೋ ರೀಲ್ಸ್ ಮಾಡ್ಕೊಂಡು ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಅದ್ರೊಳಗಡೆನೆಯ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆದ್ರೂ ಬೇರೆ ಬೇರೆ ಆಕ್ಟಿವಿಟಿಗಳನ್ನೆಲ್ಲ ಮಾಡಿದ್ರೆ ತುಂಬಾನೇ ಬೆನಿಫಿಟ್ ಇರುತ್ತೆ. ಹಾಗಾಗಿ ಅದೊಂದು ಬೆನಿಫಿಟ್ ಆಗ್ತಿಲ್ಲ. ಲಾಂಚ್ ರದ್ದಾಗಲ್ಲ ಅನ್ಕೊಂಡಿದೀವಿ. ಲಾಂಚ್ ರದ್ದಾಗ್ದಲೇ ಅವರು ಪ್ರವಾಸೋದ್ಯಮವನ್ನು ಇನ್ಕ್ರೀಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಕರ್ನಾಟಕದ ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತು ಈ
ರೋಡ್ಗಳು ಬಂದ್ಬಿಟ್ಟು ತುಂಬಾನೇ ಸಖತ್ತಾಗಿ ಮಾಡಿದ್ದಾರೆ ವೀಕ್ಷಕರೇ. ಬ್ರಿಡ್ಜ್ ಫೀಲೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಆಗಸ್ಟ್ ಆದಮೇಲೆ ಪ್ರತಿಯೊಬ್ಬರು ಟ್ರಾವೆಲ್ ಮಾಡಿ ಯಾರ್ಯಾರು ಸಾಗರದಿಂದ ಬಂದಿರ್ತಾರೋ, ಈ ಸಿಗಂದೂರು ಆ್ಯಕ್ಚುಲಿ ಶಿವಮೊಗ್ಗ ಡಿಸ್ಟಿಕ್, ಆ್ಯಕ್ಚುಲಿ ಯಾರಿಗೆ ಗೊತ್ತಿಲ್ಲ, ಈ ಸಿಗಂದೂರು ಚೌಡೇಶ್ವರಿ ಅಮ್ಮಂದು ಒಂದು ಹಿಸ್ಟ್ರಿನೂ ಒಂದು ನಿಮಗೆ ಮುಂದಿನ ವಿಡಿಯೋನು ಮಾಡ್ತೀನಿ ವೀಕ್ಷಕರೇ, ಅದನ್ನು ತಪ್ಪದೆ ನೋಡಿ. ಇದು ವೀಕ್ಷಕರೇ ಸಿಗಂದೂರು ಬರೋದು ನಿಮಗೆ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ತುಮಾರಿ ಅನ್ನೋ ಪ್ಲೇಸಲ್ಲಿ ಇದು ನಿಮಗೆ ಸಿಗಂದೂರು ಬರುತ್ತೆ. ಸಿಗಂದೂರು ಚೌಡೇಶ್ವರಿ ಅಮ್ಮನವರು ತುಂಬ ಫೇಮಸ್ ಟೆಂಪಲ್ ವೀಕ್ಷಕರೇ. ಯಾರೇ ಪ್ರವಾಸಿಗರು ಹೋದ್ರು, ನೀವು ಯಾಣ ಹೋಗ್ತಿದ್ದೀರಾ, ಕೊಡಚಾದ್ರಿ ಹೋಗ್ತಿದ್ದೀರಾ, ಕೊಲ್ಲೂರು ಹೋಗ್ತಿದ್ದೀರಾ, ಜೋಗ್ ಫಾಲ್ಸ್ ಹೋಗ್ತಿದ್ದೀರಾ, ಎಲ್ಲ ಈ ಸಿಗಂದೂರು ಅಮ್ಮನವರಿಗೂ ಬಂದು ಹೋಗ್ತಾರೆ. ಏನಕ್ಕೆ ಅಂದರೆ ನೀವು ಸಿಗಂದೂರು ಪ್ಲೇಸಿಗೆ ಬಂದರೆ ಕೊಲ್ಲೂರು ಮತ್ತು ಕೊಡಚಾದ್ರಿ ಎಲ್ಲ ಅಲ್ಲಲ್ಲೇ ನಿಯರ್ ಆಗಿರೋದ್ರಿಂದ, ಯಾಣ ಎಲ್ಲ ನಿಯರ್ ಆಗಿದೆ, ಎಲ್ಲ ಪ್ಲೇಸ್ನು ಕವರ್ ಮಾಡ್ಬೋದು. ಇಡಗುಂಜಿ ಆಗಲಿ, ಯಾಣ ಆಗಲಿ, ಸಿಗಂದೂರು ಆಗಲಿ, ಕೊಡಚಾದ್ರಿ ಆಗಲಿ, ಕೊಲ್ಲೂರು ಆಗಲಿ, ಜೋಗ್ ಫಾಲ್ಸ್ ಆಗಲಿ, ಮತ್ತು ಅದೇ ಥರ ಎಲ್ಲ ಪ್ಲೇಸ್ಗಳು ಅಲ್ಲೇ ಎಲ್ಲ ಪ್ಲೇಸ್ಗಳಿರೋದ್ರಿಂದ ಸಖತ್ತಾಗಿ ನೀವು ಕವರ್ ಮಾಡ್ಬೋದು ವೀಕ್ಷಕರು. ಇದು ಶರಾವತಿ ಬ್ಯಾಕ್ ವಾಟರ್ ಹಿನ್ನೀರಾಗಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಆ ನೇಚರ್ ಆಗಲಿ ಇದಾಗಲಿ ಸೂಪರ್ ಆಗಿರುತ್ತೆ. ಯಾರೇ ಪ್ಲಾನ್ ಮಾಡೋದಿದ್ರು ಆಗಸ್ಟ್ ಆದಮೇಲೆ ನೀವೆಲ್ಲ ಪ್ಲಾನ್ ಮಾಡ್ಕೊಳ್ಳಿ, ನಿಮ್ಮ ಓನ್ ವೆಹಿಕಲ್ಗಳಲ್ಲೇ ಟ್ರಾವೆಲ್ ಮಾಡಿ ಸಾಕಾಗಿರುತ್ತೆ ಜರ್ನಿ ವೀಕ್ಷಕರೇ. ಹಾಗಾಗಿ ಅದರದ್ದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕಾಗಿತ್ತು. ಯಾವಾಗ ಲಾಂಚ್ ಡೇಟ್ ಯಾವಾಗ, ಇದು ಹೇಗೆ ಏನೇನು ನಡೀತಾ ಇದೆ, ಈಗ ನೀವು ಯಾವಾಗಿಂದ ಟ್ರಾವೆಲ್ ಮಾಡ್ಬೋದು, ಅಲ್ಲಿ ಲಾಂಚ್ನ ಏನು ಮಾಡ್ತಾರೆ, ಇಟ್ಕೊಳ್ತಾರ ಅಥವಾ ರದ್ದು ಮಾಡ್ತಾರ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಿಮಗೆ ತಿಳಿಸ್ಬೇಕಾಗಿತ್ತು. ಇನ್ನು ಈ ಸಿಗಂದೂರು ಚೌಡೇಶ್ವರಮ್ಮ ತಾಯಿನವರಿಗೆ ದರ್ಶನ ಪಡೆಯೋಕ್ಕೆ ನೀವು ಹೋಗಬೇಕು ಅಂದರೆ ತುಂಬಾ ಈಸಿ ವೀಕ್ಷಕರೇ. ಪ್ರತಿಯೊಬ್ಬರು ಟ್ರಾವೆಲ್ ಮಾಡಿಕೊಂಡು ತಾಯಿ ಆಶೀರ್ವಾದ ಪಡ್ಕೊಬನ್ನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಇದ್ರೆ ಹಿಸ್ಟ್ರಿ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ, ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.